ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು KTM ಮೂವಿ ಬಗ್ಗೆ. ಮೋಸ್ಟ್ ಆಫ್ ದ ಮೆಂಬರ್ಸ್ ನೋಡಿರ್ಬೋದು, ನೋಡ್ದೇ ಇರ್ಬೋದು. ಬಟ್ ನಾನು ನೋಡಿದಾಗ ನನಗೆ ಹೆಂಗೆ ಅನ್ನಿಸ್ತು, ಚೆನ್ನಾಗಿದೆಯಾ ಇಲ್ವಾ, ನಾವು ಅಷ್ಟೊಂದು ದುಡ್ಡು ಕೊಟ್ಟೋಗಿರ್ತೀವಿ, ಅದು ವರ್ತಾ, ಮತ್ತು ಆ್ಯಕ್ಟಿಂಗ್ ಹೆಂಗಿತ್ತು ದೀಕ್ಷಿತ್ ಅವ್ರದ್ದಾಗಿರ್ಬೋದು. ಈಗ ಅಲ್ಲಿ ಇರೋ ಇಬ್ಬರು ಹೀರೋಯಿನ್ಸು ಕೂಡ ತುಂಬ ಹೊಸಬ್ರು ಆ್ಯಕ್ಟಿಂಗ್ಗೆ. ಸೊ ಅವ್ರದ್ದು ಹೆಂಗಿತ್ತು ಪರ್ಫಾರ್ಮೆನ್ಸ್ ಅಂತ. ಯಾಕಂದರೆ ಸೆಕೆಂಡ್ ಹೀರೋಯಿನ್ ಯಾರಿದ್ದಾರೋ ಅವರು ಅಷ್ಟೇನು ಚೆನ್ನಾಗಿಲ್ಲ, ಬೇರೆಯವ್ರನ್ನ ತೊಗೋಬೋದಾಗಿತ್ತು ಅಂತ ತುಂಬ ಕಾಂಟ್ರವರ್ಸಸ್ ಬರ್ತಾ ಇದೆ. ಬಟ್ ನೀವು ಒಂದ್ಸಲ ಥಿಯೇಟರ್ಗೆ ಹೋಗಿ ನೋಡಿದ್ರೇ ಗೊತ್ತಾಗೋದು. ಯಾಕಂದರೆ ಬ್ಯೂಟಿ ಹೌದು, ಸಮ್ ಪರ್ಸೆಂಟ್ ಅದು ಮ್ಯಾಟರ್ ಆಗುತ್ತೆ. ಬಟ್ ಕಮಿಂಗ್ ಟು ಪರ್ಫಾರ್ಮೆನ್ಸ್ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಪ್ರತಿಯೊಬ್ಬ ಆ್ಯಕ್ಟ್ರೆಸ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಎಲ್ಲರೂ ಒಂದು 100% ಎಫರ್ಟ್ ಕೊಟ್ಟು ಆ ಮೂವಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಮೂವಿಲಿ ನಮ್ಮ ತುಕಾಲಿ ಸಂತೋಷ್ ಅವ್ರು ಕೂಡ ಇದ್ದಾರೆ. ಅದು ತುಂಬ ಅಂದರೆ ತುಂಬ ಖುಷಿಯಾಗೋ ವಿಚಾರ. ಅದರಲ್ಲೂ ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ತುಕಾಲಿ ಸಂತೋಷ್ ಅವರಿದ್ದಾರೆ. ದೀಕ್ಷಿತ್ ಅವ್ರ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಆಗಿ ಅದರಲ್ಲಿ ಕಾಣಿಸ್ಕೊಳ್ತಾರೆ ತುಕಾಲಿ ಸಂತೋಷ್ ಅವರು. ಅವ್ರು ಕೊಟ್ಟಿರೋ ಪಾತ್ರ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ನಿನ್ನೆ ಹೋದೆ, ತುಂಬ ದಿನ ಆಗಿದೆ, ಆಲ್ರೆಡಿ ಒಂದು 10 ಡೇಸ್ ಆಗ್ತಾ ಬರ್ತಾ ಇದೆ ಮೂವಿ ರಿಲೀಸ್ ಆಗಿ. ಬಟ್ ಹೋಗೋಕ್ಕಾಗಿರಲಿಲ್ಲ. ತುಂಬ ರಿವ್ಯೂಸ್ ಎಲ್ಲನೂ ನೋಡ್ಕೊಂಡೇ ಹೋಗಿದ್ದೆ ಆ್ಯಕ್ಚುಲಿ ಹೆಂಗಿದೆ ಅಂತ. ತುಂಬ ಸೂಪರ್ ಹಿಟ್ ಮೂವಿ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿ ನೋಡಿದಾದ್ಮೇಲೆ ನನಗೆ ಇನ್ನೂ ತುಂಬ ಇಷ್ಟ ಆಯಿತು. ಇಲ್ಲಿ ರಿವ್ಯೂಸ್ ನೋಡ್ಕೊಂಡಾಗ ಓಕೆ ಚೆನ್ನಾಗಿದೆ, ನೋಡೋಣ ಹೆಂಗಿರುತ್ತೋ ಇಲ್ವೋ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು. ಬಟ್ ಸೀರಿಯಸ್ಲಿ ಒಂದು ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ನಿಮ್ಗೆ ಒಂದ್ಸಲನೂ ರಿಗ್ರೆಟ್ ಆಗಲ್ಲ. ಅದೇ ಇಷ್ಟೊಂದು ದುಡ್ಡು ಕೊಟ್ಟು ಬಂದಿದ್ದೀನಲ್ಲ, ಹೆಂಗೆ ನೋಡೋದು, ಅದೇನು ಚೆನ್ನಾಗಿರ್ಲಿಲ್ವಲ್ಲ, ಆವ್ರೇಜ್ ಮೂವಿ ಅಲ್ಲ ಅಂತ ನಿಮ್ಗೆ ಒಂದು ಸೆಕೆಂಡು ಅನ್ಸಲ್ಲ. ಮತ್ತು ಒಂದು ರಿಕ್ವೆಸ್ಟ್ ಏನಂದರೆ, ಆದಷ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ಟ್ರೈ ಮಾಡಿ. ಮೊಬೈಲಲ್ಲೆಲ್ಲ ನೋಡಬೇಡಿ. ಯಾಕಂದರೆ ಎಲ್ಲರೂ ನ್ಯೂ ಆ್ಯಕ್ಟ್ರೆಸ್ ಮತ್ತು ಆ್ಯಕ್ಟರ್ಸಲ್ಲಿ ಮೂವಿಲಿ ಆ್ಯಕ್ಟ್ ಮಾಡಿರೋರೆಲ್ಲರೂ. ಸೊ ಅವರಿಗೆ ಆದಷ್ಟು ಸಪೋರ್ಟ್ ಕೊಡಿ. ಯಾಕಂದರೆ ಒಂದು ಫೇಮಸ್ ಹೀರೋ ಮೂವಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾರು ಈಗ ತಾನೇ ಬಂದಿರ್ತಾರೋ ಅವ್ರಿಗೆ. ಯಾಕಂದರೆ ಒಂದು ಟ್ಯಾಲೆಂಟ್ನ ಬೆಳೆಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೀಕ್ಷಿತ್ ಅವರು ನೀವು ದಸರಾ ಮೂವಿ ನೋಡಿದರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಗುಡ್ ಆ್ಯಕ್ಟರ್ ಅಂತ. ಅದನ್ನು ಈ ಮೂವಿಲೂ ಕೂಡ ತುಂಬ ಕ್ಲೀನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ಎಲ್ಲರೂ ಹೋಗಿ ನೋಡಿ. ಮೂವಿ ನೋಡಬೇಕಾದ್ರೆ ಸ್ವಲ್ಪ ಜನ ಅನ್ಕೋತೀರಾ, ಅರೆ ಈ ಮೂವಿನ ಕಪಲ್ಸ್ ನೋಡ್ಬೋದಾ, ಇಲ್ಲಾಂದರೆ ಫ್ಯಾಮಿಲಿ ನೋಡ್ಬೋದಾ, ಇಲ್ಲ ಫ್ರೆಂಡ್ಸ್ ನೋಡ್ಬೋದಾ ಅಂತ. ಟ್ರಸ್ಟ್ ಮೀ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಕೂಡ ಒಂದು ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ಮತ್ತು ಲೈಫಲ್ಲಿ ಕಷ್ಟ ಬಂದರೆ ಅದೇನೇ ಬೇಸ್ಮೆಂಟ್ ನಮಗೆ ಬೆಳೆಯೋಕ್ಕೆ, ಅಲ್ಲೇ ನಾವು ಜಾಸ್ತಿ ಕಲಿಯೋದು ಅನ್ನೋದನ್ನ ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸಿದ್ದಾರೆ ಆಡಿಯನ್ಸ್ಗೆ. ಅಪ್ಪ ಅಮ್ಮನ ವ್ಯಾಲ್ಯೂ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಮೂವಿಲಿ. ಪ್ರತಿಯೊಬ್ಬರು ಹೋಗಿ ನೋಡೋ ಅಂಥ ಮೂವಿ, ಯಾರು ಮಿಸ್ ಮಾಡ್ಕೊಳ್ಬೇಡಿ. ಆದಷ್ಟು ಎಲ್ಲ ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ಟ್ರೈ ಮಾಡಿ. ಇದೇ ನಾನು ಈ ವಿಡಿಯೋಲಿ KTM ಮೂವಿ ಬಗ್ಗೆ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಆದಷ್ಟು ಹೋಗಿ ನೋಡಿ, ಹೊಸಬ್ರನ್ನ ಬೆಳೆಸ್ರಿ. ಥ್ಯಾಂಕ್ ಯು ಸೋ ಮಚ್.